ಮಿಡಿಯನ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಥವಾ ಗ್ರೂಪ್ಡ್ ಡಾಟಾ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಫಾರ್ಮುಲಾ median is equal to L plus C divided by F into the bracket N divided by 2 minus CF. ಇಲ್ಲಿ ನಮ್ಗೆ ಫಸ್ಟ್ ನಾವು ಮಿಡಿಯನ್ ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಎನ್ ಡಿವೈಡೆಡ್ ಬೈ ಟೂತ್ ಐಟಮ್. ನೆಕ್ಸ್ಟ್ ನಾವು ಎಲ್ ಅಂತ ನೋಡಿದರೆ ಲೋವರ್ ಲಿಮಿಟ್ ಆಫ್ ಮಿಡಿಯನ್ ಕ್ಲಾಸ್. ದೆನ್ ಸಿ ಲೆಂತ್ ಆಫ್ ದ ಮಿಡಿಯನ್ ಕ್ಲಾಸ್. ಮಿಡಿಯನ್ ಕ್ಲಾಸ್ ಅಂತಂದ್ರೆ ಒಂದು ರೇಂಜ್ ಬರುತ್ತೆ. ಯಾವುದಾದ್ರೂ ಕ್ಲಾಸಸ್ಗಳನ್ನು ನೋಡಿರಿ ನೀವು, ಒಂದು ಸಿ ಕ್ಲಾಸಸ್ಗಳಿರ್ತಾವೆ, ಇನ್ನೊಂದು ಎಫ್ ಇರ್ತೈತಿ ಪ್ರಾಬ್ಲಮ್ ಒಳಗೆ. ಯಾವ್ದಾರ ಒಂದು ಮಿಡಿಯನ್ ಕ್ಲಾಸ್ ಅಂತ ಬರುತ್ತೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ 10 to 20 ಅಂತ ಮಿಡಿಯನ್ ಕ್ಲಾಸ್ ಬಂದರೆ ಇದ್ರದ್ದು ಲೆಂತ್ ಎಷ್ಟು ಇದ್ರದ್ದು 20 ಮೈನಸ್ 10 ಈಸ್ ಈಕ್ವಲ್ ಟು 10 ಏನಾಗುತ್ತೆ ಲೆಂತ್ ಆಫ್ ಮಿಡಿಯನ್ ಕ್ಲಾಸ್ ಸಿ ಅಂತ ಆಗತ್ತೆ. ನೆಕ್ಸ್ಟ್ ಇರೋದು ಎಫ್ ಫ್ರೀಕ್ವೆನ್ಸಿ ಆಫ್ ಮಿಡಿಯನ್ ಕ್ಲಾಸನ್ನು ತೊಗೋಬೇಕು. ಎನ್ ಅಂದ್ರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಆ್ಯಂಡ್ ಲಾಸ್ಟ್ ಒನ್ ಸಿ ಎಫ್ ಅಂತಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸಿಡಿಂಗ್ ಟು ದಿ ಸಿ ಎಫ್ ಆಫ್ ಮಿಡಿಯನ್ ಕ್ಲಾಸ್. ಮಿಡಿಯನ್ ಕ್ಲಾಸದ ಸಿ ಎಫ್ ಏನು ಬಂದಿರುತ್ತೋ ಅದರದ್ದು ಪ್ರಿಸಿಡಿಂಗ್ ಅಂದರೆ ಏನು, ಅದರ ಹಿಂದಿನ ಸಿ ಎಫ್ ಏನಿರುತ್ತೋ ಅದನ್ನು ನೀವು ಬರ್ಕೋಬೇಕು. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಅಂತ, ಆವಾಗ ನಿಮ್ಗೆ ಕ್ಲಿಯರಾಗಿ ಯಾವ್ಯಾವ ವ್ಯಾಲ್ಯೂಗಳನ್ನು ತಗೋಬೇಕು ಅನ್ನೋದು ಆಗತ್ತೆ. ಪ್ರಾಬ್ಲಮ್ ನೋಡ್ರಿ. ಕ್ಯಾಲ್ಕುಲೇಟ್ ಮಿಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಕ್ಲಾಸಸ್ಸನ್ನು ಕೊಟ್ಟಿದ್ದಾರೆ. 10 to 20 ಇಂದ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಒನ್ 70 to 80 ಇದೆ. ಎಫ್ ಫ್ರೀಕ್ವೆನ್ಸಿ ಎಷ್ಟು ಅಂತಂದ್ರೆ ಮೆನ್ಷನ್ ಮಾಡ್ಯಾರ 5, 10, 20, 40, 28, 7. ಇದಕ್ಕೆ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾನು ಫಸ್ಟ್ ಎನ್ನನ್ನು ಕೂಡಿಸ್ತೀನಿ. ಎನ್ ಎಷ್ಟು ಬರುತ್ತೆ ರೀ ಕೂಡಿಸಿದ್ರೆ 110 ಬರುತ್ತೆ. ಇದಾದಮೇಲೆ ನಾವು ನೆಕ್ಸ್ಟು ಸಿ ಎಫನ್ನು ಬರ್ಕೋಬೇಕು. ಹಿಂದೇನು ಸಿ ಎಫ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅದೇ ಥರ ಇಲ್ಲಿನೂ ಕೂಡ ಸಿ ಎಫನ್ನು ಕ್ಯಾಲ್ಕುಲೇಟ್ ನೀವು ಮಾಡಬೇಕು. ಸಿ ಎಫ್ ಒಂದೇದು 5ಗೆ 5ನ ಬರೆದ್ರಿ. ಆಮೇಲೆ 5 + 10 15. ನೆಕ್ಸ್ಟ್ 15 + 20 35. 35 + 40 75. 75 + 20 95. 95 + 8 103. 103 + 7 110. ಈ ರೀತಿ ಸಿ ಎಫನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನಮ್ಗೆ ಮಿಡಿಯನ್ ಕ್ಲಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡಿಯನ್ ಕ್ಲಾಸದ ಫಾರ್ಮುಲಾ ಮಿಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಎನ್ ಡಿವೈಡೆಡ್ ಬೈ ಟೂತ್ ಐಟಮ್ ಈಸ್ ಈಕ್ವಲ್ ಟು ಸೈಜ್ ಆಫ್ 110 ಡಿವೈಡೆಡ್ ಬೈ ಟೂತ್ ಐಟಮ್. ಸಿಂಪ್ಲಿಫೈ ಮಾಡಿದರೆ ಸೈಜ್ ಆಫ್ 55th ಐಟಮ್. ಈ 55th ಯಾವ ರೇಂಜ್ ಒಳಗೆ ಬರುತ್ತೆ ಅಂತ ನೀವು ನೋಡಬೇಕು. 35 ಐತಿ, ಅದಾದಮೇಲೆ ಇರೋದೆಷ್ಟು 75. ಹಾಗಾಗಿ ಇದೇ ಒಂದು ರೇಂಜ್ ಒಳಗೆ 75 ಏನಿದೆಯಲ್ಲ ಸಿ ಎಫ್ ಈ ರೇಂಜ್ ಒಳಗೆ. ಇದ್ರದ್ದು ಕ್ಲಾಸ್ ಎಷ್ಟಿದೆ ರೀ 40ರಿಂದ 50. ಅದನ್ನು ಬರಿಬೇಕು ನೀವು. ದೇರ್ಫೋರ್ ಮಿಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು 40 to 50. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮಿಡಿಯನ್ ಕ್ಲಾಸ್ ಬಂತು ಅಂದ್ರೆ ಉಳಿದಿರೋದೆಲ್ಲವೂ ಕೂಡ ನೀವು ಬರ್ಕೊಳ್ಳೋದು ಬಹಳಷ್ಟು ಸರಳ ಆಗುತ್ತೆ. ಮಿಡಿಯನ್ ಕ್ಲಾಸನ್ನು ಪರ್ಫೆಕ್ಟ್ ಆಗಿ ನೋಡ್ಕೋರಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಮಿಡಿಯನ್ ಕ್ಲಾಸ್ 40 to 50 ಬಂತು. ಇದಾದಮೇಲೆ ಎಲ್ ಬೇಕು. ಎಲ್ ಈಸ್ ಈಕ್ವಲ್ ಟು ಏನು ಅಂತಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮಿಡಿಯನ್ ಕ್ಲಾಸ್. ಇಲ್ಲಿ 2 ಕ್ಲಾಸಸ್ಗಳೇ ಇರ್ತವೆ. ಒಂದು ಅಪ್ಪರ್ ಲಿಮಿಟ್, ಇನ್ನೊಂದು ಯಾವುದು ಲೋವರ್ ಲಿಮಿಟ್. ಮೊದಲೇದಕ್ಕೆ ಲೋವರ್ ಲಿಮಿಟ್ ಅಂತ ಕರಿತೀವಿ, ಎರಡನೇದಕ್ಕೆ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಇಲ್ಲಿ ಲೋವರ್ ಲಿಮಿಟ್ ಅಂದರೆ ಯಾವುದೀಗ 40. ಎಲ್ ಈಸ್ ಈಕ್ವಲ್ ಟು 40. ದೆನ್ ಇದಾದಮೇಲೆ ಸಿ ಲೆಂತ್ ಆಫ್ ದಿ ಮಿಡಿಯನ್ ಕ್ಲಾಸ್. ಲೆಂತ್ ಆಫ್ ದಿ ಮಿಡಿಯನ್ ಕ್ಲಾಸ್ ಅಂತಂದ್ರೆ ಮಿಡಿಯನ್ ಕ್ಲಾಸ್ ಎಷ್ಟೈತೆ ರೀ 40ರಿಂದ 50 ಇದೆ. ಇದು ಮೈನಸ್ ಮಾಡಬೇಕು. 50 - 40 ಮಾಡಿದರೆ ಎಷ್ಟು ಬರುತ್ತೆ 10.
10 ಏನಾಯ್ತು ಈಗ ನಿಮ್ಗೆ ಸಿ ಆಗತ್ತೆ. ಸಿ ಈಸ್ ಈಕ್ವಲ್ ಟು 10. ಇದಾದಮೇಲೆ ಇರೋದು ಯಾವುದು ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್ ಎಫ್ದು. ಮೀಡಿಯನ್ ಕ್ಲಾಸ್ ಆಲ್ರೆಡಿ ನಾವು ನೋಡಿದ್ವಿ, ಎಷ್ಟು 40 to 50 ಇತ್ತು. ಅದರ ಫ್ರೀಕ್ವೆನ್ಸಿ ಇರೋದೆಷ್ಟು? ನೆಕ್ಸ್ಟ್ ಬೇಕಾಗಿರೋದು ಎನ್. ಟೋಟಲ್ ಆಲ್ರೆಡಿ ಮಾಡ್ಕೊಂಡು ನಾವು ಎನ್ ಅಂದರೆ ಫ್ರೀಕ್ವೆನ್ಸಿ ಇದೆ 110. ಇನ್ನೊಂದಿದೆ ಸಿ ಎಫ್ ಇದೆ. ಸಿ ಎಫ್ ಅಂತಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸಿಡಿಂಗ್ ದ ಸಿ ಎಫ್ ಆಫ್ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಎಷ್ಟು ಬಂದಿತ್ತು ನಿಮ್ಗೆ ಅಂತಂದ್ರೆ 40ರಿಂದ 50, 75 ಅದರ ಸಿ ಎಫ್ ಇತ್ತು. ಇದರ ಹಿಂದಿನ ಸಿ ಎಫ್ ಅಂದರೆ ಎಷ್ಟು? ಇದರ ಹಿಂದಿನ ಸಿ ಎಫ್ ಅಂತಂದ್ರೆ ನಿಮ್ಗೆ 35 ಸಿ ಎಫ್ ಈಸ್ ಈಕ್ವಲ್ ಟು 35. ಇಷ್ಟೆಲ್ಲ ಬಂದಮೇಲೆ ಫಾರ್ಮುಲಾದೊಳಗೆ ಇವುಗಳನ್ನು ತಗೊಂಡು ಸಿಂಪ್ಲಿಫಿಕೇಷನ್ ಮಾಡಬೇಕು. ವಾಪಸ್ ಎಲ್ಲವನ್ನು ನಾವು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ದ ಬ್ರಕೆಟ್ ಎನ್ ಡಿವೈಡೆಡ್ ಬೈ 2 ಮೈನಸ್ ಸಿ ಎಫ್. ದಿಸ್ ಈಸ್ ಈಕ್ವಲ್ ಟು 40 ಪ್ಲಸ್ 10 divided by 40 into the bracket 110 divided by 2 minus 35. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಗ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ಫಸ್ಟ್ ಏನು ಈ ಒಂದು ಮಲ್ಟಿಫಿಕೇಷನ್ನು ಮತ್ತು ಡಿವಿಷನ್ನದ ಪೋರ್ಷನ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ಕೋರಿ ಮೊದಲ, ಆಮೇಲೆ ಆ್ಯಡ್ ಮಾಡೋರಂತ. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದರೆ ಫಸ್ಟ್ ಈ ಪೋರ್ಷನ್ ಕಂಪ್ಲೀಟ್ ಮಾಡಿದರೆ ಎಷ್ಟಾಗತ್ತೆ? 110 divided by 2 ಮಾಡಿದ್ರೆ 55 ಬರ್ತೈತಿ. ದಿಸ್ ಈಸ್ ಈಕ್ವಲ್ ಟು ಉಳಿದಿರೋದು ಹಾಗೆ ಬರಿತೀನಿ. ಇಲ್ಲಿ ನಾವು 10 divided by 40 ಮಾಡಿದ್ರೆ 0.25 ಬರುತ್ತೆ. 110 divided by 2 ಮಾಡಿದರೆ 55 ಬರುತ್ತೆ. 35 ಹಂಗೆ ಬರೆದ್ವಿ. ನೆಕ್ಸ್ಟ್ ಇದಾದಮೇಲೆ ಈ ಒಂದು ಬ್ರಕೆಟ್ ಆಫ್ ಇನ್ನೊಂದು ಏನೈತಿ ಅದನ್ನು ಮಾಡ್ಕೋಬೇಕು. ಅಂದ್ರೆ 40 ಪ್ಲಸ್ 0.25 ಈ ಮೈನಸ್ ಮಾಡಿ ಬರ್ಕೋಬೇಕು. 55 ಮೈನಸ್ 35 ಅಂದ್ರೆ 20. ಇದಾದಮೇಲೆ ನೀವು ಫಸ್ಟ್ ಇವೆರಡು ಕೂಡಿಸಿ ಆಮೇಲೆ ಇಂಟು ಮಾಡೋದು ಮಾಡಬೇಡ್ರಿ. ಫಸ್ಟ್ ಏನು ಮಾಡಬೇಕು, ಈ ಪೋರ್ಷನ್ನು ಕಂಪ್ಲೀಟ್ ಮಾಡಬೇಕು. ಇದಾದಮೇಲೆ ಆ್ಯಡ್ ಮಾಡ್ಕೋಬೇಕು. 0.25 ಇಂಟು 20 ಅಂದರೆ ಎಷ್ಟು ಬರುತ್ತೆ ರೀ? 5 ಬರುತ್ತೆ. 40 ಪ್ಲಸ್ 5 ಬರುತ್ತೆ. ಅದಾದಮೇಲೆ ಇದನ್ನು ಆ್ಯಡ್ ಮಾಡಿದ್ರೆ ದೇರ್ಫೋರ್ ಮೀಡಿಯನ್ ಈಸ್ ಈಕ್ವಲ್ ಟು ಎಷ್ಟು? 45. ಇಷ್ಟು ಮಾಡಿದರೆ ನಿಮ್ಮ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮೀನ್, ಮೀಡಿಯನ್, ಮೋಡ್ ಅದರಲ್ಲಿಯೂ ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇದೇ ರೀತಿಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.